ನನಗೆ ದೆವ್ವದ ಬಗ್ಗೆ ನಂಬಿಕೆ ಇಲ್ಲ, ಭಯವೂ ಇಲ್ಲ. ಸುಧಾರಾಣಿ ನಿರ್ಮಾಪಕಿಯಾದ ನಟಿ ಸುಧಾರಾಣಿ ವಿಭಿನ್ನ ಕಥಾ ಹಂತರ, ಬರೀ 2 ಪಾತ್ರ. ಹೊಸ ಸಾಹಸಕ್ಕೆ ಮುಂದಾದ ಸ್ಟಾರ್ ನಟಿ. ದೆವ್ವದ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ಯಾಕೆ ಸುಧಾರಾಣಿ? ಸ್ಯಾಂಡಲ್ವುಡ್ ಸ್ಟಾರ್ ನಟಿ ಸುಧಾರಾಣಿಯವರು ಸದ್ಯ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಮೂಲಕ ಕಿರುತೆರೆಯಲ್ಲಿ ಲೋಕಕ್ಕೆ ಕಾಲಿಟ್ಟು ಈಗ ಹೊಸ ಸಾಹಸಕ್ಕೆ ಮುಂದಾಗಿದ್ದಾರೆ. ಸ್ಯಾಂಡಲ್ವುಡ್ನ ಸುಂದರ ನಟಿ ಸುಧಾರಾಣಿ ಒಂದು ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ. ಈ ಚಿತ್ರಕ್ಕೆ ಗೋಸ್ಟ್ ದಿ ದೆವ್ವ ಅನ್ನುವ ಟೈಟಲ್ ಇಟ್ಟಿದ್ದಾರೆ. ತುಂಬಾ ದೊಡ್ಡ ಚಿತ್ರ ಇದಲ್ಲ, ಇರೋ 15 ನಿಮಿಷದಲ್ಲಿ ಸಾಕಷ್ಟು ವಿಷಯವನ್ನ ಹೇಳುತ್ತೆ. ಈ ಚಿತ್ರ ನೋಡಿದ್ರೆ ಸಾಕು, ನಮ್ಮ ಮನಸ್ಸನ್ನ ನಾವೇ ನೋಡಿಕೊಂಡಂತೆ ಆಗುತ್ತೆ. ಕಾರಣ ಈ ಚಿತ್ರದಲ್ಲಿ ನಮ್ಮ ಮನಸ್ಸಿನಲ್ಲೇ ಇರುವ ಒಳ್ಳೆಯತನ ಮತ್ತು ಕೆಟ್ಟತನದ ಒಟ್ಟು ಚಿತ್ರೀಕರಣವೂ ಕೂಡ ದೊರೆಯುತ್ತೆ. ದೆವ್ವ ಇದೆ ಅಂದ್ರೆ ಇದೆ, ದೇವರಿದ್ದಾನೆ ಅಂದ್ರೆ ಇದ್ದಾನೆ, ಹೀಗೆ ನಮ್ಮ ಮನಸ್ಸಿಗೆ ಎಲ್ಲವೂ ಸಂಬಂಧಪಟ್ಟಿರುತ್ತೆ ಅನ್ನೋ ವಿಷಯ ಈ ಚಿತ್ರದಲ್ಲಿದೆ. 1978ರಲ್ಲಿ ಬಂದಂತಹ ಸಾಹಸ ಸಿಂಹ ವಿಷ್ಣುವರ್ಧನ್ ನಾಯಕತ್ವದ ಕಿಲಾಡಿ ಕಿಚ್ಚು ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಾಲನಟಿಯಾಗಿ ಪದಾರ್ಪಣೆ ಮಾಡಿದ್ದ ಸುಧಾರಾಣಿ ನಂತರದ ದಿನಗಳಲ್ಲಿ 1986ರಲ್ಲಿ ಶಿವರಾಜ್ಕುಮಾರ್ ಜೊತೆಗೆ ನಾಯಕಿಯಾಗಿ ಆನಂದ್ ಚಿತ್ರದಲ್ಲಿ ನಟಿಸಿರೋದ್ರ ಮೂಲಕ ನಾಯಕಿಯಾಗಿ ಪದಾರ್ಪಣೆಯನ್ನ ಮಾಡಿ ಇಲ್ಲಿಯ ತನಕ ಬಹಳಷ್ಟು ಚಿತ್ರಗಳಲ್ಲಿ ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೆ ನಾಯಕಿಯಾಗಿ ನಟಿಸಿ ಸೈ ಎನಿಸಿಕೊಂಡಿದ್ದೂ ಅಲ್ಲದೆ ಕಾಲಕ್ರಮೇಣ ಪೋಷಕ ಪಾತ್ರಗಳಲ್ಲೂ ಕೂಡ ನಟಿಸಿ ಬಿಸಿಯಾಗಿದ್ರು. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಮೂಲಕ ಕಿರುತೆರೆ ಪ್ರವೇಶಿಸಿದ ಸುಧಾರಾಣಿ ಇಲ್ಲಿಯೂ ಕೂಡ ಸಕ್ಸಸ್ ಅನ್ನ ಕಂಡಿದ್ದು ವಿಶೇಷ. ಸುಧಾರಾಣಿ ಅವರೇ ನಿರ್ಮಿಸಿ ನಟಿಸಿದ ಗೋಸ್ಟ್ ಕಿರುಚಿತ್ರವು ಸಸ್ಪೆನ್ಸ್ ಥ್ರಿಲ್ಲರ್ ಅಂಶವನ್ನ ಹೊಂದಿದ್ದು, ಜಗತ್ತಿನಲ್ಲಿ ಒಳ್ಳೆಯದು ಹೇಗಿದೆಯೋ ಹಾಗೆ ಕೆಟ್ಟದ್ದು ಕೂಡ ಇದೆ, ದೇವರಿದ್ದಾನೆ, ದೆವ್ವವೂ ಇದೆ. ಇದೆಲ್ಲವೂ ನಮ್ಮ ಕಲ್ಪನೆಗೆ ಬಿಟ್ಟಿತ್ತು. ಈ ವಿಚಾರದ ಮೇಲೆ ಬಂದಂತಹ ಒಂದು ಎಳೆಯನ್ನ ಇಟ್ಕೊಂಡು ಕಿರುಚಿತ್ರ ಮಾಡಿದ್ದೀನಿ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ನಿರ್ದೇಶಕರು ಈ ಕತೆ ಹೇಳಿದಾಗ ಬಹಳ ಇಷ್ಟ ಆಯಿತು. ನಿರ್ಮಾಣದ ಮೊದಲ ಹೆಜ್ಜೆಯಾಗಿ ಈ ಕಿರುಚಿತ್ರ ನಿರ್ಮಾಣ ಮಾಡಿದ್ದೀನಿ ಹಾಗೂ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಅಂತ ನಟಿ ಸುಧಾರಾಣಿ ಹೇಳಿದ್ದಾರೆ. ಇನ್ನು ಸುಧಾರಾಣಿ ಅವರ ಜೊತೆಗೆ ನಟಿಸುವುದರ ಜೊತೆಗೆ ಕಿರುಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿರುವ ನಿರ್ದೇಶಕ ಸುರೇಶ್ ಕೆ ರಾವ್ ಮಾತನಾಡಿ, ತಾವು ಇಲ್ಲಿಯ ತನಕ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿರುವ ಬಗ್ಗೆ ಮತ್ತು ನಿರ್ದೇಶನ ಮಾಡಿರುವ ಕುರಿತು ಅನುಭವ ಹಂಚಿಕೊಂಡ್ರು. ಪೋಸ್ಟ್ ಸ್ಪೆಷಲ್ ಕಥೆಯಾಗಿ ನಿಲ್ಲುತ್ತೆ, ಪ್ರಪಂಚದಲ್ಲಿ ಇರೋದೆಲ್ಲವೂ ಪಾಸಿಟಿವ್, ನಾವೇ ಎಲ್ಲದರಲ್ಲೂ ನೆಗೆಟಿವ್ ಹುಡುಕಿ ನಮ್ಮ ತಲೆ ಮತ್ತು ಮನಸ್ಸನ್ನ ಕೆಡಿಸ್ಕೊಳ್ತೀವಿ, ಅಂಥ ಎಲ್ರಿಗೂ ಈ ಶಾರ್ಟ್ ಫಿಲ್ಮ್ ಪರಿಹಾರ ನೀಡಬಹುದು ಅಂತ ಹೇಳಿದ್ರು. ಗೋಸ್ಟ್ ಕಿರುಚಿತ್ರಕ್ಕೆ ದಿ ದೆವ್ವ ಅನ್ನುವ ಅಡಿ ಬರಹವನ್ನು ಕೂಡ ಇಟ್ಟಿದ್ದಾರೆ. ನಟಿ ಸುಧಾರಾಣಿ ಅವರು ಗೋಸ್ಟ್ ದಿ ದೆವ್ವ ಅನ್ನುವ ಕಿರುಚಿತ್ರದ ಮೂಲಕ ಕಿರುಚಿತ್ರ ನಿರ್ಮಾಣ ಮಾಡುವ ಮೂಲಕ ನಿರ್ಮಾಪಕಿಯಾಗಿ ಮಿಂಚುವುದಕ್ಕೆ ಸಜ್ಜಾಗಿದ್ದಾರೆ. ವಿಶೇಷ ಏನು ಅಂತಂದ್ರೆ, ಕಿರುಚಿತ್ರಕ್ಕಾಗಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ತಂಡದೊಂದಿಗೆ ಕೈ ಜೋಡಿಸಿರುವ ಸುಧಾರಾಣಿ ಈ ಸಸ್ಪೆನ್ಸ್ ಥ್ರಿಲ್ಲರ್ ಶಾರ್ಟ್ ಮೂವಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಮಿಂಚಿದ್ದಾರೆ. ಮೊದಲು ಬಾಲನಟಿಯಾಗಿ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ ಸುಧಾ ಶಿವರಾಜ್ಕುಮಾರ್ ಅಭಿನಯದ ಆನಂದ್ ಸಿನಿಮಾದ ಮೂಲಕ ನಾಯಕಿಯಾದರು. ರಾಜ್ಕುಮಾರ್, ರವಿಚಂದ್ರನ್ ಸೇರಿದಂತೆ ಸಾಕಷ್ಟು ಸ್ಟಾರ್ ನಟರ ಜೊತೆಗೆ ನಟನೆ ಮಾಡಿದ್ರು. ಇದಾದ ಬಳಿಕ ಕೆಲವು ವರ್ಷಗಳ ಹಿಂದೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಮೂಲಕ ಕಿರುತೆರೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟರು. ಇದೀಗ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ನಿರ್ದೇಶಕ ಸುರೇಶ್ ಕೆ ರಾವ್ ಕಿರುಚಿತ್ರವನ್ನ ನಿರ್ದೇಶನ ಮಾಡಿದ್ದು, ಅವರು ಕೂಡ ಒಂದು ಮಹತ್ವದ ಪಾತ್ರವನ್ನ ಇದರಲ್ಲಿ ಮಾಡಿದ್ದಾರೆ. ಈ ಬಗ್ಗೆ ಖುದ್ದು ನಟಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದು, ಈ ವಿಡಿಯೋ ನೋಡಿದ ಅಭಿಮಾನಿಗಳು ಕೂಡ ನಟಿಯ ಮುಂದಿನ ಹೆಜ್ಜೆಗೆ ಶುಭವನ್ನ ಹಾರೈಸಿದ್ದಾರೆ. ಗೋಸ್ಟ್ ದಿ ದೆವ್ವ ಕಿರುಚಿತ್ರ ಸುಧಾರಾಣಿ ಫಸ್ಟ್ ಟೈಮ್ ನಿರ್ಮಾಪಕಿ ಆಗಿದ್ದಾರೆ. ಶ್ರೀರಸ್ತು ಶುಭಮಸ್ತು ಡೈರೆಕ್ಟರ್ ಸುರೇಶ್ ಕೆ ರಾವ್ ಕತೆ ಹೇಳಿದ್ದು, ಆ ಕಥೆಯನ್ನ ಕೇಳಿದ ತಕ್ಷಣ ಈ ಚಿತ್ರ ಮಾಡಬೇಕು ಅಂತಾನೂ ಅನಿಸಿದೆ. ಅದಕ್ಕೇನೆ ಈ ಗೋಸ್ಟ್ ದಿ ದೆವ್ವ ಚಿತ್ರ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ದೆವ್ವ ಇದೆಯೋ, ದೇವರಿದ್ದಾನೋ, ಒಳ್ಳೆಯದಿದೆಯೋ, ಕೆಟ್ಟದಿದೆಯೋ, ಹೀಗೆ ನಮ್ಮ ಒಳಗೆ ನಮ್ಮ ನಡುವೆ ಇರುವ ಆ ಎಲ್ಲ ವಿಷಯಗಳ ಮೇಲೆ ಈ ಒಂದು ಸಿನಿಮಾ ರೆಡಿಯಾಗಿದೆ. ಆದರೆ ಇದು ದೊಡ್ಡ ಸಿನಿಮಾ ಏನಲ್ಲ, ಕೇವಲ 15 ನಿಮಿಷದ ಚಿತ್ರವೇ ಆಗಿದೆ. ಗೋಸ್ಟ್ ದಿ ದೆವ್ವ ಚಿತ್ರದಲ್ಲಿ ಡೈರೆಕ್ಟರ್ ಸುರೇಶ್ ಕೆ ರಾವ್ ಕೂಡ ನಟಿಸಿದ್ದಾರೆ. ಸುಧಾರಾಣಿ ಅವರೊಟ್ಟಿಗೆ ಕೂಡ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಆ ಒಂದು ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಇದರೊಟ್ಟಿಗೆ ಈ ಚಿತ್ರಕ್ಕೆ ಶಿವರಾಜ್ಕುಮಾರ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಚಿತ್ರದಲ್ಲಿ ಸುಧಾರಾಣಿ ಅವರ ಪೋಸ್ಟರ್ ಅನ್ನ ಮೆಚ್ಚಿಕೊಂಡಿದ್ದಾರೆ. ಜೊತೆಗೆ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಈ ಒಂದು ಚಿತ್ರದ ಪ್ರದರ್ಶನ ಕೂಡ ಮಾಡಲಾಗಿದೆ. ಚಿತ್ರ ಪ್ರದರ್ಶನದ ಬಳಿಕ ಪತ್ರಿಕಾಗೋಷ್ಠಿ ಕೂಡ ಮಾಡಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುಧಾರಾಣಿ ಸೇರಿದಂತೆ ಸಿನಿಮಾದ ಇಡೀ ತಂಡ ಚಿತ್ರದ ವಿಶೇಷತೆ ಮತ್ತು ವಿಷಯವನ್ನ ಹಂಚಿಕೊಂಡಿದೆ ಅಂತಾನೆ ಹೇಳ್ಬೋದು.
ನನಗೆ ದೆವ್ವದ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಜೀವನ ಕೊಟ್ಟ ಚಿತ್ರರಂಗಕ್ಕೆ ನನ್ನಿಂದ ಆದಷ್ಟು ಸೇವೆಯನ್ನ ಸಲ್ಲಿಸಬೇಕು ಅನ್ನೋದಿತ್ತು. ಹಾಗಾಗಿ ಗೋಸ್ತಿ ದೆವ್ವ ಅನ್ನುವ ಕಿರುಚಿತ್ರವನ್ನ ನಿರ್ಮಾಣಕ್ಕೆ ಮಾಡೋದಕ್ಕೆ ಮುಂದಾದೆ. ಗೋಸ್ತಿ ದೆವ್ವ ಅನ್ನುವ ಥ್ರಿಲ್ಲರ್ ಶಾರ್ಟ್ ಮೂವಿಯನ್ನ ಸುಧಾರಾಣಿ ನಿರ್ಮಾಣ ಮಾಡಿದ್ದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಈ ಕಿರುಚಿತ್ರದ ಅನಾವರಣ ಕೂಡ ಆಯಿತು. ಇದೇ ಸಂದರ್ಭದಲ್ಲಿ ಅವರು ಮಾತಾಡಿದ್ರು. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ನಿರ್ದೇಶಕರೇ ಈ ಕಿರುಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಒಮ್ಮೆ ಸೆಟ್ನಲ್ಲಿದ್ದಾಗ ಅವರು ಈ ಚಿತ್ರದ ಬಗ್ಗೆ ಹೇಳಿದ್ರು. ನನಗೆ ಬಹಳ ಇಷ್ಟ ಆಗಿ ಬಂಡವಾಳ ಹೂಡೋದಕ್ಕೆ ಮುಂದಾದೆ. ಇದರಲ್ಲಿ ಮೂಢನಂಬಿಕೆ ವಿರುದ್ಧವೂ ಸಂದೇಶ ಇದೆ. ಸಿನಿಮಾ ಆಗಲಿ ಕಿರುಚಿತ್ರ ಆಗಿರಲಿ ಅದರಲ್ಲಿ ಒಂದು ಎಮೋಷನ್ ಅನ್ನೋದು ಟ್ರಿಗರ್ ಮಾಡುವ ಅಂಶಗಳು ಇರಬೇಕು. ನಮ್ಮ ಈ ಕಿರುಚಿತ್ರ ಭಯವನ್ನ ಉದ್ದೇಶಿಸುತ್ತೆ ಅಂದಿದ್ದಾರೆ. ನಿರ್ದೇಶಕ ಸುದೇಶ್ ಕೆ ರಾವ್ ಮಾತನಾಡಿ, ನನ್ನ ಪ್ರಕಾರ ಈ ಪ್ರಕೃತಿಯಲ್ಲಿ ನೆಗೆಟಿವಿಟಿ ಅನ್ನೋದೇ ಇಲ್ಲ. ಅದಿರೋದು ಮನುಷ್ಯನ ಮನಸ್ಸಿನಲ್ಲಿ ಮಾತ್ರ. ನಾವೇ ನಿರ್ಮಿಸಿಕೊಂಡ ಇಮೇಜ್ ಪ್ರಕಾರ ದೇವರನ್ನ ಪಾಸಿಟಿವ್ ಅಂತಾನು ದೆವ್ವವನ್ನ ನೆಗೆಟಿವ್ ಅಂತಾನು ನೋಡ್ತೀವಿ. ಈ ಪ್ರಕಾರ ನೆಗೆಟಿವ್ ಆಗಿರುವ ದೆವ್ವ ಅನ್ನೋದಿಲ್ಲ ಇಲ್ಲ ಅನ್ನೋದನ್ನ ಈ ಕಿರುಚಿತ್ರದಲ್ಲಿ ಹೇಳ ಹೊರಟಿದ್ದೀವಿ ಎಂದರು. ಈ ಕಿರುಚಿತ್ರದಲ್ಲಿ 2 ಪಾತ್ರಗಳಿದ್ದು ಒಂದನ್ನ ಸುಧಾರಾಣಿ ನಿರ್ವಹಿಸಿದರೆ ಇನ್ನೊಂದರಲ್ಲಿ ನಿರ್ದೇಶಕ ಸುದೇಶ್ ನಟಿಸಿದ್ದಾರೆ. ಕಮಲ್ ವಿವಾದದ ಬಗ್ಗೆ ತಿಳಿದಿಲ್ಲ. ನಮ್ಮ ಕನ್ನಡ ಭಾಷೆ ಕರ್ನಾಟಕದ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದ್ರು ಅದನ್ನ ಒಪ್ಪೋದಕ್ಕೆ ಆಗೋದಿಲ್ಲ. ನಾವೆಲ್ಲ ಭಾಷೆಯ ಪರವಾಗಿ ನಿಲ್ಬೇಕು. ಆದರೆ ಸದ್ಯ ಎದ್ದಿರುವ ವಿವಾದದ ಬಗ್ಗೆ ನನಗೆ ಪೂರ್ತಿ ವಿವರ ಗೊತ್ತಿಲ್ಲದೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಆದರೆ ಕನ್ನಡ ಭಾಷೆಯ ಪ್ರಾಚೀನತೆ ಕುರಿತು ಸರಿಯಾದ ಮಾಹಿತಿಯನ್ನ ಕಮಲ್ ಅವರಿಗೆ ನೀಡಿ ಈ ಬಗ್ಗೆ ತಿಳಿ ಹೇಳುವುದು ಉತ್ತಮ ಅಂತ ಸುಧಾರಾಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿಳಿ ಹೇಳುವುದು ಉತ್ತಮ ಅಂತ ಸುಧಾರಾಣಿ ಹೇಳಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.